ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ನನ್ನ ಪತಿರಾಯರ ಬರ್ಡೇ ಬರ್ತಿದೆ ಜೂನ್ 1ಗೆ. ಅದಕ್ಕೋಸ್ಕರ ಏನಾದರೂ ಸರ್ಪ್ರೈಸ್ ಕೊಡೋಣ ಅಂತ ಇವತ್ತು ಶಾಪಿಂಗ್ ಹೋಗ್ತಾಯಿದ್ದೀನಿ. ಸೊ ಏನು ತೊಗೋಬೇಕು ಅಂತ ಒಂದು ಐಡಿಯಾ ಇದೆ, ಅದು ಬಿಟ್ಟು ಇನ್ನೇನು ತೊಗೋತೀನಿ ಅಂತ ಗೊತ್ತಿಲ್ಲ. ಸೊ ಕಮ್ ಲೆಟ್ಸ್ ಗೋ. ಸೊ ಫಸ್ಟ್ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಒಂದು ಗೋಲ್ಡ್ ರಿಂಗ್ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇವತ್ತು ಹೋಗ್ತಾಯಿದ್ದೀವಿ, ನಾನು ಮಮ್ಮಿ ನನ್ನ ತಮ್ಮ ಹತ್ರ ನನ್ನಿಬ್ಬರು ಮಕ್ಕಳು ಬಿಟ್ಬಿಟ್ಟು ನಾವೀಗ ಶಾಪಿಂಗ್ ಹೋಗೋಣ. ಬನ್ನಿ ಮಮ್ಮಿ, ಎಲ್ಲಿಗೆ ಹೋಗ್ತಾಯಿದ್ದೀವಿ ಈಗ? ಹೊರಗಡೆ ಶಾಪಿಂಗ್ ಮಾಡಿ. ಸೊ ಫಸ್ಟಾಗಿ ನಾನು ಬಂದಿದ್ದು ಈ ರಿಂಗ್ಸ್ ಎಲ್ಲ ನೋಡೋಕ್ಕೆ. ಅಲ್ಟಿಮೇಟಾಗಿತ್ತು, ಏನು ರಿಂಗ್ ಡಿಸೈನ್ಸ್ ಎಲ್ಲನೂ ನೀವೇ ನೋಡ್ತಿದ್ದೀರಲ್ಲ. ಆದರೆ ಮೇಕಿಂಗ್ ಚಾರ್ಜಸ್ ಅಂತೂ ಸಖತ್ತು ಹೆವಿಯಾಗಿ ಹೇಳಿದ್ರು. ಆಲ್ಮೋಸ್ಟ್ 20% ಮೇಕಿಂಗ್ ಚಾರ್ಜಸ್ಸೇ ಆಗುತ್ತೆ ಅಂದರು. ಬೇಡ, ನನ್ನ ಬಜೆಟ್ ಅಷ್ಟಿಲ್ಲ ನಾನು ಅಂತ ಬೇರೆ ಅಂಗಡಿಗೆ ಹೋಗಿ ತೊಗೊಂಡೆ. ಅದಾದಮೇಲೆ ಗಾಗಲ್ಸ್, ಸನ್ ಗ್ಲಾಸಸ್ ತೊಗೋಬೇಕು ಅಂತ ಸನ್ ಗ್ಲಾಸಸ್ ತೊಗೊಂಡೆ. ಹಾಗೆ ಇಷ್ಟೇ ತೊಗೊಂಡಿದ್ದೀನಂತೆ, ಬಟ್ಟೆ ತೊಗೊಬಿಡೋಣ ಅಂತ ಬಟ್ಟೆನೂ ತೊಗೊಬಿಟ್ಟೆ. ಆ ಗ್ಯಾಪಲ್ಲಿ ನನ್ನ ಮಗಳು ಮುಂಚೆನೇ ಅಮ್ಮ ನಾನು ಬರ್ತೀನಿ ಅಂತ ಹೇಳ್ತಾಯಿದ್ಲು, ಬಟ್ಟೆ ತೊಗೋತೀನಿ ಅಂದಿದ್ದಕ್ಕೆ. ಸರಿ ಬಿಡು ತಗೋಬರ್ತೀನಿ ಅಂತ ಹೇಳಿದ್ರೆ, ಅಪ್ಪ ನೋಡಿ ಏನು ಹಠ ಮಾಡ್ತಿದ್ದಾಳೆ ಅಲ್ಲಿ. ನೀನು ತಂದಿಲ್ಲ, ನಿನಗೆ ತಂದಿಲ್ಲ, ನಿನಗೆ ತಂದಿಲ್ಲ ನೋಡಿ ಇಲ್ಲಿ, ಅದು ನಂದು. ಓಯ್ ಬೇಬಿ, ನೋಡಿ ಮೇಡಮ್ ಅವ್ರ ಎಕ್ಸ್ಪ್ರೆಷನ್ ಯಾವ ರೇಂಜಿಗಿದೆ ಅಂತ. ಅವಳಿಗೆ ತಂದಿದ್ದೀನಿ ಅಂದ ತಕ್ಷಣ ಎತ್ಕೊಂಡು ನೋಡೋದೇನು, ಇಟ್ಟು ನೋಡೋದೇನು, ಯಪ್ಪ ಅದೇನು ಹುಚ್ಚೋ ನನ್ನ ಮಗಳಿಗಂತೂ. ಹೊಸದು ಏನಾದರೂ ಸರಿಯೇ, ಅವಳಿಗೆ ತಂದರೆ ಅಷ್ಟು ಖುಷಿ ಅವಳಿಗೆ ತರಲೇಬೇಕು ಏನಾದರೂ ತೊಗೊಂಡ್ರೆ ಮಾತ್ರ. ನೋಡಿ ಯಾವ್ಯಾವ ಥರ ಎಲ್ಲ ಇಟ್ಕೊಂಡು ಈ ಥರ ಇಟ್ಟು ನೋಡಬೇಕು ಅಂತಲೂ ಗೊತ್ತು ನೋಡಿ ಅವಳಿಗೆ. ಸೊ ಅದಾದಮೇಲೆ ಅಮೆಝಾನ್ ಆ್ಯಪಿಂದ ಒಂದು ಶೂ ಆರ್ಡ್ರ್ ಮಾಡಿದ್ದೆ, ಪೂಮಾದು. ನಮ್ಮ ಯಜಮಾನ್ರಿಗಂತೂ ಒಂದು ಐಡಿಯಾನೂ ಇಲ್ಲ ನಾನು ಇಷ್ಟೆಲ್ಲ ತಂದಿದ್ದೀನಿ ಅಂತ. ನೋಡಬೇಕು ಅವ್ರ ಎಕ್ಸ್ಪ್ರೆಷನ್ ಯಾವ ಥರ ಇರುತ್ತೆ ಅಂತ. ಗಿಫ್ಟ್ ರ್ಯಾಪ್ ಮಾಡಿದಾಗಷ್ಟೇ ಅಲ್ಲಿ ಇಟ್ಟಿದ್ನಲ್ಲ, ಆವಾಗ ನೋಡಿ ಇಷ್ಟೊಂದು ತಂದಿದ್ಯಾ ಅಂತ ಮಾತ್ರ ಹೇಳ್ತಾಯಿದ್ರು. ಆಮೇಲೆ ಎಲ್ಲ ಗಿಫ್ಟ್ ರ್ಯಾಪು ಮಾಡಿ ಇಟ್ಬಿಟ್ಟೆ. ಆಮೇಲೆ ಸೊ ಈ ಬಟ್ಟೆ, ಪರ್ಫ್ಯೂಮು ಮತ್ತು ಏನು ಸ್ಪೆಕ್ಸು, ಆಮೇಲೆ ಇಷ್ಟೂ ನಾನು ಪ್ಯಾಕ್ ಮಾಡಿದೆ, ರಿಂಗು ಎಲ್ಲ. ಶೂ ಮಾತ್ರ ಅಂಗಡಿಲೇ ಮಾಡಿಸ್ಕೊಂಬಂದ್ಬಿಟ್ಟೆ, ಯಾಕಂದರೆ ಮಮ್ಮಿ ಮನೆಗೆ ಆರ್ಡ್ರ್ ಹಾಕಿದ್ದಿದ್ದು, ನನ್ನ ತಮ್ಮನೇ ಹಾಕಿದ್ದಿದ್ದು. ಅದು ಮಾತ್ರ ಹಂಗಿಂದ ಅಲ್ಲೇ ಬರ್ತಾ ಬ್ಯಾಂಗಲ್ ಸ್ಟೋರಲ್ಲೇ ಗಿಫ್ಟ್ ರ್ಯಾಪರ್ ತೊಗೊಳಕ್ಕೆ ಹೋದಾಗ ಅದನ್ನ ರ್ಯಾಪ್ ಮಾಡಿಸ್ಕೊಂಡು ಮಿಕ್ಕಿದ್ದಕ್ಕೆ ರ್ಯಾಪರ್ ತಂದೆ.
ನಮ್ಮ ಯಜಮಾನ್ರ ಬರ್ಡೇ ಬರ್ತಿದ್ದೀನಿ ಅಂತ ಶಾಪಿಂಗ್ ಹೋಗ್ತಾಯಿದ್ದೀನಿ ಅಂದಿದ್ನಲ್ಲ. ಸೊ ಅದು ಏನೇನು ಐಟಮ್ ಅಂತ ಫುಲ್ಲಾಗಿ ತೋರ್ಸೋಕ್ಕೆ ಆಗಿಲ್ಲ. ಆದಷ್ಟು ಆವಾಗವಾಗ ತೊಗೊಂಡಿರೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಅವ್ರು ಅನ್ಬಾಕ್ಸ್ ಮಾಡಾದ್ಮೇಲೆ ತೋರಿಸ್ಕೊತೀನಿ. ಅವ್ರಿಗೆ ಗೊತ್ತಿಲ್ದಿರ ಮಾಡ್ತಾ ಇರೋದಕ್ಕೆ ಒಂದೇ ಸರಿ ಎಲ್ಲ ಮಾಡೋಕ್ಕಾಗಲ್ಲ. ಹಿಂದೆ ಮುಂದೆನೇ ಓಡಾಡ್ತಿರ್ತಾರೆ. ಕೆಲ್ಸಕ್ಕೆ ಹೋಗಿರುವಾಗ ಮಕ್ಕಳು ಬಿಡಲ್ಲ. ಸೊ ಅದಕ್ಕೋಸ್ಕರ ಈಗ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ಈ ಥರ ಗಿಫ್ಟ್ ರ್ಯಾಪ್ ಮಾಡಿ ಇಟ್ಟಿದ್ದೀನಿ. ಸೊ ಹಾಗೆಯೇ ಸರ್ಪ್ರೈಸಾಗಿ ನಾನು ರೆಸಾರ್ಟಿಗೆ ಕೂಡ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅದು ಆಲ್ಮೋಸ್ಟ್ ಸಕಲೇಶಪುರ ಚಿಕ್ಕಮಂಗ್ಳೂರು ಕಡೆ ಒಂದು ರೆಸಾರ್ಟ್ ಬುಕ್ ಮಾಡಿದ್ದೀನಿ ಆಲ್ರೆಡಿ. ಅದು ಕೂಡ ಗೊತ್ತಿಲ್ಲ ಯಾವ ಥರ ಇದೆ ಅಂತ. ಒಂದು ಡೌಟ್ ಬಂದಿತ್ತು, ನಾನು ಎಲ್ಲೋ ಬುಕ್ ಮಾಡಿದ್ದೀನಿ ಅಂತ ಡೌಟ್ ಬಂದಿದೆ, ಬಟ್ ಎಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ. ಅದು ಬರೋದು ಈ ದೇವರ ಮನೆ ಬೆಟ್ಟ ಇದೆಯಲ್ಲ, ವ್ಯೂ ಪಾಯಿಂಟ್, ಅಲ್ಲಿಂದ ಹತ್ತಿರ. ಸೊ ನಾನು ದೇವರ ಮನೆ ಸುತ್ತಮುತ್ತ ಹೋಗಿ ನೋಡ್ಕೊಬರೋಣ ಬನ್ನಿ ಅಂತ, ಸಕಲೇಶಪುರದ ಕಡೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರದು. ಸೊ ಈಗ ಇವತ್ತಲ್ಲ ನಾಳೆ ಹೊರಡ್ತೀವಿ. ಸೊ ಅದಕ್ಕೋಸ್ಕರ ಇವತ್ತೇ ಎಲ್ಲ ಗಿಫ್ಟ್ ಪ್ಯಾಕ್ ಮಾಡಿ ಈಗ ನೋಡಿದ್ರು ನೋ ಪ್ರಾಬ್ಲಮ್, ಅದಕ್ಕೋಸ್ಕರ ಹಿಂಗೆ ಇಟ್ಕೊಂಡು ಕೂತಿದ್ದೀನಿ, ಬಂದ್ರೂ ಪರವಾಗಿಲ್ಲ ಅಂತ. ಹೇಗಿದ್ದರೂ ನಾನು ಹೇಳಲ್ಲ, ಅವರು ನೋಡಲ್ಲ, ನೋಡೋಕ್ಕೆ ನಾನು ಬಿಡೋದೂ ಇಲ್ಲ. ಅದಕ್ಕೋಸ್ಕರನೇ ಹೀಗೆ ಆರಾಮಾಗಿ ಕೂತಿದ್ದೀನಿ. ಬಟ್ ಇದೊಂದು ರ್ಯಾಪ್ ಮಾಡಿಲ್ಲ, ಇದು ಎತ್ತಿಡಬೇಕು. ಸೊ ಇವತ್ತಿನ ಡೇಟ್ ಬಂದು May 30 ಆ್ಯಂಡ್ ನಾವು ಹೊರಡೋದು ಬಂದು May 31ಗೆ. ಅವ್ರ ಬರ್ಡೇ ಇರೋದು June 1ಗೆ. ಸೊ ಅದಕ್ಕೆ ಈಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಹೇಗೆ ಅಂತ. ಸೊ ಇಷ್ಟರವರೆಗೂ ತೊಗೊಂಡಿದ್ದು ಪ್ಯಾಕ್ ಮಾಡಿದ್ದು ಎಲ್ಲ ಬರುತ್ತೆ, ನೋಡಿ ಹೇಗೆ ಅನ್ನಿಸ್ತು ಹೇಳಿ. ಸೊ ಇದಾಗಿತ್ತು ನಮ್ಮ ಯಜಮಾನ್ರ ಬರ್ಡೇ ಪರ್ಚೇಸಿಂಗ್ ಬ್ಲಾಗ್ ಗಿಫ್ಟ್ಸ್ದು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.